ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ. ನೋಡ್ರಿ, ಸುಲೆಪೇಟೆಗೆ ಬಂದಿರೋದು, ಗುಲ್ಬರ್ಗಲ್ಲಿ. ನೋಡ್ತಿರ್ಬೇಕು, ಹೊರಗಡೆ ಮಳೆ ಬರ್ತಿದೆ. ಒಳಗಡೆ ಕೂರಿಸ್ಬಿಟ್ಟು ಅರ್ಧ ಗಂಟೆಯಿಂದ ಇಲ್ಲೇ ಇದ್ದೀವಿ. ಗಾಡಿ ಸ್ಟಾರ್ಟ್ ಆಯಿತು. ಟಿಕೆಟ್ ತೊಗೊಳ್ಳೋವರೆಗೂ ಗಾಡಿ ಮೂವ್ ಆಗೋಲ್ಲ. ನೋಡ್ರಿ, ಕಾಣಿಸ್ತಿರ್ಬೇಕು ನಿಮಗೆ, ಗಾಡಿ ಮೂವ್ ಆಗ್ತಿದೆ, ಹೋಗ್ಬೋದು ಅಂತ ಅಂದಿದ್ದಾರೆ. ಜನ ಮಾತ್ರ ಸಿಕ್ಕಾಪಟ್ಟೆ ಅವರೇ. ಹೋಗ್ಬೇಕಾದ್ರೆ ಎಲ್ಲೋ ನಮ್ಗೆ ಸೀಟ್ ಸಿಕ್ತು ಅಂತ ಕೂತ್ಕೊಂಡಿದ್ದೀವಿ. ನೋಡ್ರಿ, ಕಾಣಿಸ್ತಿರ್ಬೇಕು, ಹೋಗ್ತಾ ಇದೆ ಗಾಡಿ. ಹೋಗ್ಬೋದು ಅಂದವ್ರೆ. ನೋಡೋದ ಬಂದು ಮುಂದೆಗಡೆ ನೀರು ತೋರಿಸ್ತೀನಿ ನಿಮ್ಗೆ ಎಷ್ಟೈತೆ. ನೋಡ್ರಿ, ಕಾಣಿಸ್ತಿರ್ಬೇಕು ಎಷ್ಟು ನೀರು ಐತೆ. ಇಲ್ಲಿ ನಮ್ಮೂರ ಕಡೆ ಅಷ್ಟೊಂದೇನು ಮಳೆ ಆಗಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಸಖತ್ ಮಳೆ ಆಗಿದೆ. ಡ್ಯಾಮ್ ಬ್ರಿಡ್ಜ್ ಎಲ್ಲ ಫುಲ್ ಓವರ್ಫ್ಲೋ ಆಗಿದೆ. ಇಲ್ಲ ಅಷ್ಟೊಂದೇನು ಮಳೆ ಆಗಿಲ್ಲ. ಕಂಟಿನ್ಯೂಸ್ 7 ದಿವಸದಿಂದ ಮಳೆ ಬರ್ತಿತ್ತಂತೆ ಕೇಳಿದ್ವಿ. ನೋಡ್ರಿ, ಅಷ್ಟೊಂದೇನಾಗಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಸಖತ್ತಾಗಿದೆ. ಅಷ್ಟೊಂದೇನು ನೀರು ತುಂಬಿಲ್ಲ. ನಮಗೇನು, ನಾವು ಬರಬೇಕಾದ್ರೆ ಏನು ಮಳೆ ಬಂದಿಲ್ಲ. ಆಯಿತು, ಸರಿ. ನಿಮಗೆ ಮನೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮನೆ ಹತ್ರ ಬಂದ್ವಿ, ರೆಸ್ಟ್ ಎಲ್ಲ ಆಯಿತು. ಇನ್ನೊಂದು ಜೊತೆ ಕೂತ್ಕೊಂಡಿದ್ದೆ, ಹಂಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಮಾತಾಡ್ಕೊಂಡು. ನೋಡ್ತಿರ್ಬೇಕು ನಮ್ಮೂರನ್ನ. ಬೆಳಗ್ಗೆ ತೋರಿಸ್ತೀನಿ, ಕತ್ಲೆ ಆಗೋಗೋಯ್ತು ಫುಲ್ಲು. ನೋಡ್ತಿರ್ಬೇಕು. ಸರಿ, ಆಯಿತು, ಮಲ್ಕೊಂಡ್ಬಿಟ್ಟೆ ಹೋಗ್ತೀವಿ. ಉತ್ತರ ಕರ್ನಾಟಕದ ತುಂಬ ಪವರ್ಫುಲ್ ಆದ ದೇವಸ್ಥಾನ. ಇಲ್ಲಿ ಒಟ್ಟು 60 ಸ್ತಂಭಗಳಿದ್ದಾವೆ. ಓಕೆನಾ? ಈ ದೇವಸ್ಥಾನದಲ್ಲಿ ಟೋಟಲಾಗಿ 60 ಸ್ತಂಭಗಳಿದ್ದಾವೆ. ಆ 60 ಸ್ತಂಭಗಳನ್ನು ಕೌಂಟ್ ಮಾಡೋಕ್ಕಾಗಲ್ಲ. ಒಂದು ಎಕ್ಸ್ಟ್ರಾ ಆದರೂ ಬರುತ್ತೆ, ಇಲ್ಲ ಕಮ್ಮಿ ಆದರೂ ಬರುತ್ತೆ. ಕೌಂಟ್ ಮಾಡೋಕ್ಕಾಗಲ್ಲ. ನಿನಗೆ ಹಂಗೂ ಕೌಂಟ್ ಮಾಡೋಕ್ಕೆ ಹೋದರೆ ನಿನಗೆ ಕನ್ಫ್ಯೂಸ್ ಆಗುತ್ತೆ. ತುಂಬ ಚಮತ್ಕಾರಗಳಾಗಿದ್ದಾವೆ, ನಾನು ಕೇಳ್ಪಟ್ಟೆ. ನೋಡಿ, ನೀವು ಒಂದು ದಿವಸ ಬಂದು ಟ್ರೈ ಮಾಡಿ. ಈ ದೇವಸ್ಥಾನದ ಹೆಸರು ಬಂದು ನಾಗ ಯಲ್ಲಮ್ಮ ಅಂತ ದೇವಸ್ಥಾನ ಇದೆ. ಅದ್ರ ಬ್ಯಾಕ್ ಸೈಡ್ ಒಂದು ದೇವಸ್ಥಾನ ಇದೆ, ತೋರಿಸ್ತೀನಿ ನೋಡಿ. ನೋಡಿ, ನಾಗ ಯಲ್ಲಮ್ಮ ಅಂತ ದೇವಸ್ಥಾನ. ಇದು ಆ್ಯಕ್ಚುಲಿ ಚಿತ್ತಾಪುರ ತಾಲೂಕು. ಚಿತ್ತಾಪುರ ತಾಲೂಕು. ಓಕೆನಾ? ಚಿತ್ತಾಪುರ ತಾಲೂಕು. ಚಿತ್ತಾಪುರ ಊರಲ್ಲಿ ಬರುತ್ತೆ. ನಾಗ ಯಲ್ಲಮ್ಮ ದೇವಸ್ಥಾನ ಹಿಂದೆಗಡೆ ಬರುತ್ತೆ. ಈ ಸ್ತಂಭ ಕಾಣಿಸ್ತಿದೆಯಲ್ಲ, ಇಮ್ಮಡಿ ಪುಲಿಕೇಶಿ ಟೈಮಲ್ಲಿ ಬರೆಸಿರೋ ಮೊದಲನೇ ಗ್ರಂಥ, ಹಳೆಗನ್ನಡ ಗ್ರಂಥ ಇದು. ಓಕೆನಾ? ಒಂಥರ ಹಿಸ್ಟೋರಿಕಲ್ ಪ್ಲೇಸ್ ಇದು. ಬನ್ನಿ, ಆದಷ್ಟು ಬಂದು ಟ್ರೈ ಮಾಡಿ, ನೋಡಿ. ನಮ್ಮ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ? ಓಕೆ, ಬಾಯ್. ಕಾಲಲ್ಲೇ